ನಾನು ವಿಶ್ವ ಹಿಂದೂ ಪರಿಷತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಸುಮಾರು ಒಂದು 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ವಿ. ಏನೋ ಭಗವಂತನ ಸೇವೆ ಮಾಡ್ಕೊಂಡು ಬಂದಿರಕ್ಕೆ ಭಗವಂತನೇ ಈ ರೂಪವಾಗಿ ನಮ್ಮನ್ನ ಈ ಒಂದು ರೇವಂಕ್ ಹಾಸ್ಪಿಟಲ್ ಮುಖಾಂತರ ಪುನರ್ಜನ್ಮ ಬಂತು ಅಂತ ಹೇಳ್ಬೋದು. ಯಾಕಂದ್ರೆ ಸಡನ್ ಆಗಿ ಬಂದಿರುವಂತ ನಮ್ಮ ಡಾಕ್ಟರ್ ಅವರು ಇಮಿಡಿಯೇಟ್ ಟೇಕ್ ಕೇರ್ ತಗೊಂಡು ಸ್ಟಾಫ್ ಸಮೇತವಾಗಿ ಇಮಿಡಿಯೇಟ್ ಸರ್ಜರಿ ಮಾಡಿ ಪುನರ್ಜನ್ಮನ ಕೊಟ್ಟಿದ್ದಾರೆ. ನನ್ನ ಈ ಒಂದು ಆಸ್ಪತ್ರೆಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ವೈದ್ಯಕೀಯ ಸಮುದಾಯಕ್ಕೆ ಎಲ್ಲ ಸಿಬ್ಬಂದಿ ಕೂಡ ನನ್ನ ಮನಸ್ಫೂರ್ತಿ ಹೃದಯಪೂರ್ವಕ ವಂದನೆಗಳು ಅರ್ಪಿಸ್ತೀನಿ. ಈ ಸಂದರ್ಭ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಹೊಸಕೋಟೆ ನಮ್ಮ ಹತ್ತಿರದಲ್ಲಿರ್ತಕ್ಕಂಥದನ್ನ ಹಾಸ್ಪಿಟಲ್ ಇಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಕಾರಣ ಯಾಕಂತಂದ್ರೆ ನಾವು ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಅವಲಂಬಿತರಾಗಿದ್ವಿ. ನಾವೆಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಹೇಳೋರು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ, ಒಂದು ಹೃದಯ ತಜ್ಞ ಆಸ್ಪತ್ರೆ ಅನ್ನೋದು ಇಲ್ಲಿದೆ ಅಂತ ಹೇಳೋರು. ನಾವು ಅದು ಮನಸ್ಸಲ್ಲೇ ಇತ್ತು. ನಾವು ನಮ್ಮ ಹೊಸಕೋಟೆಯಲ್ಲಿ ಮಣಿಪಾಲ ರೆಫರ್ ಮಾಡಿದ್ರು. ಇಲ್ಲ, ನನಗೆ ಅನ್ಸಿದಂದ್ರೆ ತುಂಬಾ ಹತ್ರದಲ್ಲೇ ಇದೆ, ಇದೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಇಲ್ಲೇ ಇದೆಯಲ್ಲ, ಯಾಕೆ ನಾವು ಅಷ್ಟು ದೂರ ಹೋಗ್ಬೇಕಂತ ಹೇಳಿದಕ್ಕೆ ಇಲ್ಲಿ ಬಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ದಕ್ಕೆ ಪುನರ್ಜನ್ಮ ಮತ್ತೆ ನಂಗೆ ಸಿಕ್ಕಿದೆ. ನಾನು ಇದರಿಂದ ಹೊರಗಡೆ ಬಂದಿದ್ದು ತುಂಬಾ ಖುಷಿಯಾಗಿದ್ದೀನಿ. ಒಂದು ಸ್ಟೆಂಟ್ ಅಳವಡಿಸಿದ್ದಾರೆ, ಆಂಜಿಯೋಗ್ರಾಮ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ವೈದ್ಯಕೀಯ ಸೇವೆ ಮುಖ್ಯವಾಗಿ ಒಂದು ಸೌಲಭ್ಯಗಳನ್ನ ನಮ್ಗೆ ನೀಡಿದ್ದಾರೆ, ಒತ್ತು ನೀಡಿದ್ದಾರೆ. ತುಂಬಾ ಹೃದಯದ ಅಭಿನಂದನೆಗಳು ಈ ಆಸ್ಪತ್ರೆಗೆ. ಜೈ ಶ್ರೀರಾಮ್.